ಸರ್ ಒಂದು ಡೌಟ್ ಇದೆ. ಹೇಳಮ್ಮ. ನಾನು 6 ತಿಂಗಳು ಡಯಟ್ ಮಾಡಿ ವರ್ಕೌಟ್ ಮಾಡಿ ಬಾಡಿ ಬಿಲ್ಡ್ ಮಾಡ್ತೀನಿ. ಆಮೇಲೆ ನಾನು ಜಿಮ್ ಬಿಟ್ಟ ಮೇಲೂ ಕೂಡ ನಾನು ಅದೇ ಬಾಡಿನ ಸ್ಟೇ ಮಾಡೋಕ್ಕಾಗುತ್ತಾ? ಆಗುತ್ತೆ. ಇದೇ ಥರ ತುಂಬ ಜನಕ್ಕೆ ಡೌಟ್ಸ್ಗಳು ಇರುತ್ತೆ. ಹೇಗೆ ಅಂದರೆ 6 ತಿಂಗಳು ವರ್ಕೌಟ್ ಮತ್ತು ಡಯಟ್ ಮಾಡಿದ್ಮೇಲೆ ಅದು ವರ್ಕೌಟ್ ಬಿಟ್ಬಿಡ್ತಾರೆ, ಡಯಟ್ ಬಿಟ್ಬಿಡ್ತಾರೆ. ಹಾಗೆ ಇರೋಕ್ಕಾಗುತ್ತಾ ಅನ್ನೋದು ನಿಂದು ಡೌಟ್ ಅಲ್ಲ. ಅದೇ ಡೌಟ್ಗೆ ಚಿಕ್ಕ ಉದಾಹರಣೆ ಕೊಡ್ತೀನಿ. ಈಗ ಒಂದು ಹೊಸ ಗಾಡಿ ತಗೊಂತೀರಾ, ಆ ಗಾಡಿನ ಡೈಲಿ ವಾಶ್ ಮಾಡ್ಕೊಂಡು ನೀಟಾಗಿ ಒರೆಸ್ಕೊಂಡಿರ್ತೀಯ. ಅದೇ ಗಾಡಿ ನೀನು 6 ತಿಂಗಳು ಆದ ನಂತರ ಒರೆಸಲ್ಲ, ವಾಶ್ ಮಾಡಲ್ಲ, ಮತ್ತೆ ಮೇಂಟೆನೆನ್ಸ್ ಮಾಡಲ್ಲ. ಗಾಡಿ ಹಾಗೆ ಇರುತ್ತಾ? ಇರಲ್ಲ ಸರ್. ಸೇಮ್ ಟು ಸೇಮ್ ಬಾಡಿನೂ ಕೂಡ ಅದೇ ತರನೇ. ಅದಕ್ಕೇನೆ ಜಿಮ್ ಬಿಟ್ಟಾದ್ಮೇಲೆ ಸಣ್ಣ ಆದ್ರೂ, ಜಿಮ್ ಬಿಟ್ಟಾದ್ಮೇಲೆ ದಪ್ಪ ಆದ್ರೂ ಅನ್ನೋದನ್ನ ಕೇಳಿರ್ಬೋದು. ಸರಿನಾ? ಅದು ಪಕ್ಕಾ ಸುಳ್ಳು. ಕಾರಣ ಇಷ್ಟೇ, ಜಿಮ್ಗೆ ಬರ್ಬೇಕಾದ್ರೆ ಕೋಚರ್ಗಳು ಕರೆಕ್ಟಾಗಿ ಡಯಟ್ ಕೊಡ್ತಾರೆ. ಆ ಕೋಚರು ಡಯಟ್ ಕೊಟ್ಟದ್ನ ಕರೆಕ್ಟಾಗಿ ನೀವು ಫಾಲೋ ಮಾಡ್ತಾ ಇರ್ತೀರಾ. ಆ 6 ಮಂತ್ ವರ್ಕೌಟ್ ಕೂಡ ಫಾಲೋ ಮಾಡ್ತಾ ಇರ್ತೀರಾ. ಜಿಮ್ ಬಿಟ್ಟಾದ್ಮೇಲೆ ಏನಾಗುತ್ತೆ, ನಿಮ್ಮ ಡೆಡಿಕೇಶನ್ ಎಲ್ಲ ಜಿಮ್ ಕಡೆ ಬಿಟ್ಟು ಬೇರೆ ಕಡೆ ಹೋಗುತ್ತೆ. ಆವಾಗ ಎಲ್ಲ ಬಿಟ್ಬಿಟ್ಟಾಗ ನಿಮ್ಮ ಬಾಡಿ ಮೇಂಟೆನೆನ್ಸ್ ಆಗಲ್ಲ. ಮೇಂಟೆನೆನ್ಸ್ ಮಾಡಬೇಕಂದ್ರೆ ಆ ಜಿಮ್ ಬಿಟ್ಟ ಮೇಲೂ ಕೂಡ ಏನು ಮಾಡ್ತಾ ಇರ್ತೀವಿ, ಆ ಡಯಟ್ನ ಅಟ್ಲೀಸ್ಟ್ ಒಂದು 50% ಅನ್ನ ಮೇಂಟೈನ್ ಮಾಡ್ತಾ ಇದ್ರೆ 100% ಏನು ಫಿಟ್ನೆಸ್ ಮೇಂಟೈನ್ ಮಾಡಿರ್ತೀರಾ ಅದು ಕ್ಯಾರಿ ಆಗುತ್ತೆ. ಓಕೆ ಸರ್. ಓಕೆ, ಡೌಟ್ಸ್ಗೆ ಸೊಲ್ಯೂಷನ್ ಸಿಕ್ತಾ? ಸಿಕ್ತು ಸರ್. ಥ್ಯಾಂಕ್ ಯು.